ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಏಪ್ರಿಲ್ ತಿಂಗಳು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ರೀತಿಯ ಹೊಸ ವರ್ಷ ಅಂತ ಹೇಳ್ಬೋದು. ಒಂದು ರೀತಿ ಹಣಕಾಸು ವರ್ಷ, ಯುಗಾದಿ ದೃಷ್ಟಿಯಿಂದ ಹೊಸ ವರ್ಷ. ಇನ್ನು ಹಣಕಾಸು ವರ್ಷನೂ ಏಪ್ರಿಲ್ನಲ್ಲೇ ಪ್ರಾರಂಭ ಅಂತ ಮಾಡಿದ್ದಾರೆ. ಮಾರ್ಚ್ 31ಕ್ಕೆ ಕೊನೆ, ಅಂದ್ರೆ ಹಿಂದಿನ ವರ್ಷದ್ದೆಲ್ಲ ತಮ್ಮ ಲೆಕ್ಕಪತ್ರಗಳನ್ನ ಸರ್ಕಾರಕ್ಕೆ ಒಪ್ಪಿಸಿ ತೆರಿಗೆ ಕಟ್ಟೋರು ಕಟ್ಟಿ ಮಾಡಬೇಕು. ಏಪ್ರಿಲ್ 1ರಿಂದ ಹೊಸ ವರ್ಷ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಒಂದು ರೀತಿ ಏಪ್ರಿಲ್ ವಿಶೇಷನೇ. ನಮಗೆಲ್ಲ ಚಿಕ್ಕವರಿದ್ದಾಗ ಓದುವಾಗ ಏಪ್ರಿಲ್ ಬಂತಂದ್ರೆ ಬಹಳ ಸಂತೋಷ, ಯಾಕಂದ್ರೆ ರಿಸಲ್ಟ್ ಬರುತ್ತೆ 10ನೇ ತಾರೀಕು. ಆಮೇಲೆ ಮನೆಗೆ ಹೋಗ್ಬೋದು ರಜಕ್ಕೆ. ಹಾಸ್ಟೆಲ್ ದುಡಿದ್ರಿಗೆ ಮನೆಗೆ ಹೋಗೋದಕ್ಕೆ ಬಹಳ ಖುಷಿ. ಆ ದೃಷ್ಟಿಯಿಂದನೂ ಏಪ್ರಿಲ್ ಸ್ವಲ್ಪ ವಿಶೇಷನೇ. ಇನ್ನು ರೈತರಿಗೆ ಹೊಸ ಮಳೆಗಳು ಪ್ರಾರಂಭ ಆಗುವಂಥದ್ದು. ಈ ಯುಗಾದಿಯಿಂದನೇ ಹೊಸ ಮಳೆಗಳು ಪ್ರಾರಂಭ. ಸಾಮಾನ್ಯವಾಗಿ ಅದು ಏಪ್ರಿಲ್ ಅಲ್ಲೇ ಬರ್ತದೆ. ಮಾರ್ಚ್ ಕೊನೆ ವಾರ, ಏಪ್ರಿಲ್ ಮೊದಲನೇ ವಾರ. ಇನ್ನು ನಾವು ಉಳುವಿ ಪಾದಯಾತ್ರೆಯನ್ನು ಕೂಡ ಏಪ್ರಿಲ್ 1ನೇ ತಾರೀಕೆ ಮಾಡಿದ್ವಿ ಕೆಲವು ದಿವಸ. ಇವಾಗ ಮಕ್ಕಳ ಪರೀಕ್ಷೆ ಅಂದ್ರೆ SSLC ಮತ್ತು PUC ಪರೀಕ್ಷೆಗಳು ಮುಗಿದ್ಮೇಲೆ ಇಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಬಾರಿ 6ನೇ ತಾರೀಕು, ಅಂದ್ರೆ 4ನೇ ತಾರೀಕು ಮುಗಿಯುತ್ತೆ ಪರೀಕ್ಷೆ. SSLC ಪರೀಕ್ಷೆ ಮುಗಿಯುತ್ತೆ. 5ನೇ ತಾರೀಕು ಎಲ್ಲ ಸೇರ್ಕೊಳ್ಳೋದು, 6ನೇ ತಾರೀಕು ಬೆಳಿಗ್ಗೆ ಹೊರಡೋದು. ಹೀಗೆ ಏಪ್ರಿಲ್ ಅನೇಕ ದೃಷ್ಟಿಯಿಂದ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಹೋದ ವರ್ಷದಿಂದ ಬೇಸಿಗೆ ತಾಪ ಬಹಳ ಆಗ್ತಾ ಇದೆ. ಅಂದ್ರೆ ಮೇ ತಿಂಗಳು, ಜೂನ್ ತಿಂಗಳು ಆಗೋ ತಾಪ ಏಪ್ರಿಲ್ಗೆ ಶುರು ಆಗ್ತಾ ಇದೆ. ಆ ದೃಷ್ಟಿಯಿಂದ ಅಂದ್ರೆ ಮನುಷ್ಯ ಎಚ್ಚೆತ್ಕೋಬೇಕು ಅಂತ ಹೇಳಿ ಪ್ರಕೃತಿ ಹೇಳ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಮರ ಗಿಡಗಳನ್ನ ಕಡಿದು ಕಾಡನ್ನೆಲ್ಲ ನಾಡು ಮಾಡಿ ಮತ್ತು ತನ್ನದೇ ಆದಂತಹ ಕಾಂಕ್ರೀಟ್ ಕಾಡನ್ನ ನಿರ್ಮಾಣ ಮಾಡಿದಾನೆ ಮನುಷ್ಯ. ಈಗ ಒಂದೇ ಸಾರಿ ಬದಲಾವಣೆ ಆಗುವ ಅಥವಾ ಮರ ಗಿಡ ಬೆಳೆಸು ಅಂದ್ರೆ ಆಗಲ್ಲ. ಹಾಗಾದ್ರೆ ಪರಿಹಾರ ಏನು ಈ ಬೇಸಿಗೆಗೆ? ಅದನ್ನು ಯೋಚನೆ ಮಾಡಬೇಕು. ಬಹಳ ಒಳ್ಳೆ ಪರಿಹಾರ ಇದೆ. ಮೊದಲನೇದಾಗಿ ಏನು ನಮ್ಮ ಕೈಯಲ್ಲಿ ಸಾಧ್ಯ ಇದೆಯೋ ಅದನ್ನೇ ಹೇಳೋದು ನಾನು. ಮತ್ತೆ ಇಲ್ಲಿ ನಾವು ನಮ್ಮ ಶ್ರೀ ಗುರು ಬಸವ ಮಹಾಮನೆಯಲ್ಲಿ ಏನ್ ಮಾಡಿದೀವಿ, ಮಾಡಿ ಸಂತೋಷವಾಗಿದ್ದೀವಿ, ಅದನ್ನೇ ಹೇಳೋದು. ನಮ್ಮ ಮೇಲ್ಗಡೆ ರೂಮಿಗೆ ಅಂದ್ರೆ ಕೊಠಡಿಗೆ 21ನೇ ಇಸ್ವಿವರೆಗೂ ಅಥವಾ 20ನೇ ಇಸ್ವಿ ಅಂತ 21 ಇರ್ಬೋದು, ಅಲ್ಲಿವರೆಗೂ ಫ್ಯಾನ್ ಹಾಕ್ಸ್ಕೊಂಡಿರ್ಲಿಲ್ಲ ನಾನು. ಆಮೇಲೆ ಫ್ಯಾನ್ ಹಾಕ್ಸ್ಕೊಂಡೆ. ಅಂದ್ರೆ 5-6 ವರ್ಷ ಮೇಲ್ಗಡೆ ಫ್ಯಾನ್ ಇಲ್ದಂಗೆ ಇದ್ದೆ. ಯಾಕೆ ಅಂದ್ರೆ ಅಷ್ಟು ತಂಪಿತ್ತು. ಇವಾಗ ಫ್ಯಾನ್ ಬೇಕು ಅಂತ ಅನ್ಸುತ್ತೆ. 21ರಿಂದ ಅಥವಾ 21ರಿಂದ ಬೇಕು ಅನ್ನಿಸ್ತಾ ಇದೆ. ಅವಾಗ ಹಾಕೊಂಡು, ಆದರೂ ಫ್ಯಾನ್ ಬಳಸೋದು ತುಂಬಾ ಕಡಿಮೆ. ರಾತ್ರಿ ಹೊತ್ತಂತೂ ಫ್ಯಾನ್ ಬಳಸೋದೇ ಇಲ್ಲ. ತುಂಬಾ ವರ್ಷಕ್ಕೊಂದು 7 ದಿವಸ ಫ್ಯಾನ್ ಹಾಕಿದ್ರೆ ಹೆಚ್ಚು. ರಾತ್ರಿ ಹೊತ್ತು ಅದು 1 ಗಂಟೆ 2 ಗಂಟೆ ಅಷ್ಟೇ ಹಾಕಿರ್ತೀನಿ, ಆಮೇಲೆ ಬಂದ್ ಮಾಡ್ಬಿಡ್ತೀನಿ. ಅಂದ್ರೆ ಏನ್ ಕಾರಣ ಇದಕ್ಕೆ? ಇಲ್ಲಿ ಎತ್ತರವಾದ ಪ್ರದೇಶ, ಒಂದು ಮರಗಿಡಗಳು ಇಷ್ಟು ನಮ್ಮ ಈ ಒಂದು ಆವರಣದಲ್ಲಿ ಸುಮಾರು 500ರಿಂದ 600 ಅಥವಾ 600ರಿಂದ 700 ಗಿಡಗಳು ಇದಾವೆ ಅಂತ ಕಾಣಿಸುತ್ತೆ. ಸಣ್ಣ ಪುಟ್ಟವೆಲ್ಲ ಸೇರಿದ್ರೆ ಅವುಗಳೆಲ್ಲವೂ ಆಮ್ಲಜನಕವನ್ನು ಕೊಡ್ತವೆ.
ಈಗ ಹಂಗಾದ್ರೆ ಭೂಮಿ ಇಲ್ದಿದ್ದವ್ರು ಏನ್ ಮಾಡ್ಬೇಕು? ಈಗ ಎಲ್ರಿಗೂ ಒಂದು ಫ್ಯಾಷನ್ ಇದೆ, ಒಂದು ಅದೊಂದು ಬೈಕ್ ಪ್ಯಾಷನ್, ನಾಟ್ ಫ್ಯಾಷನ್, ಪ್ಯಾಷನ್ ಇದೆ. ಏನಪ್ಪಾ ಅಂದ್ರೆ ಸ್ವಂತ ಮನೆ ಕಟ್ಕೋಬೇಕು. ಅದು ಸ್ವಂತ ಮನೆ ಹೇಗಿರ್ಬೇಕಪ್ಪ ಅಂದ್ರೆ ಅದು RCCದೇ ಇರಬೇಕು, ಒಳ್ಳೇದು. RCC ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಮತ್ತೀಗ ಎಲ್ರಿಗೂ ಅಚ್ಚುಕಟ್ಟು ಬೇಕು, ಬಯಸೋದೇನು ತಪ್ಪಲ್ಲ. ಹಿಂದೆ ಮಾಳಿಗೆ ಮನೆಗಳಿರ್ತಿದ್ವು, ಸೋರ್ತಿದ್ವು. ಅದಕ್ಕೆ ಶರೀಫಜ್ಜನ ಹೇಳ್ತಾನಲ್ಲ, ಸೋರುತ್ತಿಹುದು ಮನೆಯ ಮಾಳಿಗೆ. ಅದು ಕಷ್ಟ, ಹಳ್ಳಿ ಕಷ್ಟ ನೋಡಿದಾರ ಅವ್ರು, ಅನುಭವಿಸಿದಾರೆ ಸ್ವತಃ, ಅದನ್ನೇ ಹಾಡಾಗಿ ಮಾಡಿದ್ದಾರೆ. ಆ ಮನೆ ಮಾಳಿಗೆಗಳು ಸೋರ್ತಿದ್ವು, ಯಾಕಂದ್ರೆ ಇರುವೆಗಳು ಅಲ್ಲಲ್ಲ ತೂತ್ ಮಾಡ್ಬಿಟ್ಟಿರ್ತಿದ್ವು, ಗೂಡು ಮಾಡ್ಕೊಂಡಿರ್ತಿದ್ವು, ಹಂಗಾಗಿ ಸೋರ್ತಿದ್ವು. ಇವಾಗ ಎಲ್ರಿಗೂ ಮಧ್ಯಮ ವರ್ಗದವ್ರು ಇರ್ಬೋದು, ಬಡವರಿಂದ ಹಿಡ್ಕೊಂಡು ಸ್ವಲ್ಪ ಮೇಲ್ ಮಧ್ಯಮ ವರ್ಗ, ಎಲ್ರು ಬಯಸೋದೇನಪ್ಪಾ ಅಂತಂದ್ರೆ RCC ಮನೆ ಮಾಡ್ಕೊಳ್ಳಿ. ಆದ್ರೆ ಆ ಮನೆ ಮೇಲ್ಗಡೆ ಗಿಡಗಳನ್ನು ಬೆಳೆಸ್ಕೊಳ್ವಿ. ಮಣ್ಣು ಹಾಕ್ಬಿಟ್ಟು RCC ಹಾಕುವಾಗ್ಲೇ ಚೆನ್ನಾಗಿ ಹಾಕಿ, ಹೆಂಗ ಅವಸರದಲ್ಲಿ ಹಾಕಬೇಡಿ. ಸ್ವಲ್ಪ ಚೆನ್ನಾಗಿ RCC ಮಾಡಿಕೊಂಡು ಚೆನ್ನಾಗಿ ಗಟ್ಟಿಮುಟ್ಟಾಗಿ ಮಾಡ್ಕೊಳ್ಳಿ. ಮೇಲ್ಗಡೆ ಮಣ್ಣು ಹಾಕ್ಬಿಟ್ಟು ನಿಮಗೆ ಬೇಕಾದಂತಹ ತರಕಾರಿಗಳು, ಸೊಪ್ಪುಗಳು, ಟೊಮೆಟೊ, ಈ ಥರದ್ದೆಲ್ಲ ನೀವೇ ಬೆಳ್ಕೊಳ್ಬೋದು. ಈಗ ಬಹಳ ಜನ ಹಂಗೆ ಮಾಡಲ್ಲ. ಬಾಡಿಗೆ ಮನೆ ಕಟ್ಕೊಂಡು ಮೇಲ್ಗಡೆ ಮೇಲ್ಗಡೆ ತಾವಿರ್ತಾರೆ, ಕೆಳಗಡೆ ಬಾಡಿಗೆ ಕೊಡ್ತಾರೆ. ಆಯ್ತು, ಪರವಾಗಿಲ್ಲ, ನೀವು ಮೇಲ್ಗಡೆನೆ ಇರಿ. ಅದ್ರ ಮೇಲ್ಗಡೆ ಮತ್ತೆ RCC ಹಾಕ್ತಿರಲ್ಲ, ಅದ್ರ ಮೇಲೆ ಗಿಡಗಳನ್ನು ಬೆಳೆಸಿ, ತರಕಾರಿಗಳನ್ನು ಬೆಳೆಸಿ. ಈಗ ಅದ್ರ ಮೇಲೂ ಕೂಡ ಗಿಡ ತರಕಾರಿಗಳನ್ನು ಬೆಳೆಯೋದ್ರ ಜೊತೆಗೆ ಅದನ್ನ ಬಿಳಿ ಶೀಟಲ್ಲಿ ನಾವು ಏನು ಇದನ್ನ ಮಾಡ್ಕೊಂಡ್ರೆ, ಫ್ಯಾಬ್ರಿಕೇಶನ್ ಮಾಡ್ಕೊಂಡ್ರೆ ಬೆಳಕು ಬರ್ತದೆ. ಅವಕ್ಕೆ ಗಿಡಗಳಿಗೆ ಬೆಳಕಾಗತ್ತೆ, ಸೂರ್ಯನ ಬೆಳಕು. ಅದನ್ನ ಮಳೆ ನೀರನ್ನ ನೀವು ತಗೊಳ್ಬೋದು, ಕೆಳಗಡೆ ತಗೊಂಡು ಕೆಳಗಡೆ ನೀರಿನ ಟ್ಯಾಂಕ್ ಮಾಡ್ಕೊಂಡ್ರಿ ಅಂತಂದ್ರೆ ಮಳೆ ನೀರು ಸಂಗ್ರಹ ಚೆನ್ನಾಗಾಗತ್ತೆ. ಕುಡಿಯೋದು ಕೊಳ್ಳೆ ನೀರು, ಮೇಲ್ಗಡೆ ತಂಪಾದ ಪ್ರದೇಶ, ಅಂದ್ರೆ ಗಿಡಗಳು ಬೆಳೆದ್ರೆ ತಂಪಿರ್ತದೆ, ಮತ್ತು ಅವು ಕೂಡ ಆಕ್ಸಿಜನ್ ಕೊಡ್ತವೆ, ಒಳ್ಳೆ ಗಾಳಿ ಬರುತ್ತೆ. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಅನುಕೂಲತೆ ಆಗೇ ಆಗುತ್ತೆ. ಈ ರೀತಿ ಈ ಆಧುನಿಕ ಜಗತ್ತಿಗೆ ನಾವು ಹೊಂದ್ಕೊಂಡಂಗೆ ಬದಲಾವಣೆಗಳಾಗಬೇಕು. ಜಾಗೃತಿ ಇಲ್ಲದೆ ಹೋದ್ರೆ ನೀವೇನು ಮಾಡೋಕ್ಕಾಗಲ್ಲ, ಬಹಳ ಕಷ್ಟಕ್ಕೆ ಸಿಕ್ಕಾಕೊಂತ. ನಿಮಗಿಂತ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಂತಾರ ಮುಂದೆ. ಅದರಲ್ಲೂ ಈ ನಗರ ಪ್ರದೇಶದಲ್ಲಿ ಏನ್ ಬದುಕ್ತಿದಾರಲ್ಲ, ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಕರಿತೀರಿ, ಬೆಂಗಳೂರು, ಮುಂಬೈ, ಚೆನ್ನೈ, ಡೆಲ್ಲಿ, ಅಲ್ಲಿ ಯಾವ ಸುಖ ಇದೆ ಮಕ್ಕಳಿಗೆ? ಇವಾಗ ಒಳ್ಳೆ ಗಾಳಿ ಇಲ್ಲ, ನಿಶಬ್ದವಾದ ವಾತಾವರಣ ಇಲ್ಲ, ತುಂಬಾ ಹಿಂಸೆ ಪಡ್ತಾರೆ. ಆ ಧೂಳು, ಗಾಳಿ, ಹೊಗೆ, ಅದರಲ್ಲೇ ಬದುಕ್ಬೇಕಾವು. ಆಲೋಚನೆ ಮಾಡಿ. ಮಕ್ಕಳನ್ನ ಬೇಕು 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 ಅಂತ ಬಯಸಿ ಹಡಿಯೋದು, ಅವಕ್ಕೆ ನೀವು ಒಳ್ಳೆ ಪರಿಸರನೇ ಕೊಡ್ಲಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಆದ್ರಿಂದ ಏಪ್ರಿಲ್ ತಿಂಗಳು ಎಚ್ಚೆತ್ಕೊಳ್ಳುವ ತಿಂಗಳಂತ, ಅವೇರ್ನೆಸ್ ಮಂತ್ ಅಂತ ಇಟ್ಕೊಳ್ಳಿ. ಅಂದ್ರೆ ಮಳೆ ನೀರು ಇಂಗ್ಸೋದು, ಗಿಡಗಳನ್ನು ಬೆಳೆಸೋದಕ್ಕೆ ಪ್ಲಾನ್ ಮಾಡೋದು, ಮುಂದೆ ಜೂನ್ ತಿಂಗಳಿಂದ ಗಿಡ ಹಚ್ಚುವಂಥದ್ದು, ಎಲ್ಲೆಲ್ಲಿ ಗಿಡ ಹಚ್ಬೋದು, ಯಾವ ರೀತಿ ನಾವು ಅದನ್ನು ಬೆಳೆಸ್ಬೋದು, ಆ ರೀತಿ ನೀವೆಲ್ಲ ಉಪಾಯ ಮಾಡಿಕೊಂಡ್ರಿ ಅಂತಂದ್ರೆ ತುಂಬಾ ಒಳ್ಳೇದಾಗತ್ತೆ. ಆವಾಗ ನಮಗೆ ಜೀವನ ಅನ್ನೋದು ಸಂತೋಷದಾಯಕವಾಗುತ್ತೆ. ಎಲ್ಲಿ ವ್ಯವಸ್ಥೆಗಳು ಚೆನ್ನಾಗಿರ್ತದೋ ಅಲ್ಲಿ ಜೀವನ ಹೋಗೋದು ಗೊತ್ತಾಗಲ್ಲ. ಅವ್ಯವಸ್ಥೆಗಳೇ ಇದ್ರೆ, ರೋಗಗಳೇ ಇದ್ರೆ ಜೀವನ ಅನ್ನೋದು ಭಾರ ಆಗುತ್ತೆ. ಈಗ ನೋಡಿ, ನಮ್ಮ ಮಹಾಮನೆಯಲ್ಲೇ ಈ ಮನಗುಂಡಿನಲ್ಲಿ ನೀರಿಗೆ ಸಮಸ್ಯೆ ಇದೆ, ಬಹಳ ಒದ್ದಾಡ್ತಾರಲ್ಲಿ. ಬೋರ್ವೆಲ್ಗಳು ಕಡಿಮೆ ಆಗ್ತಿದಾವೆ, ಆಮೇಲೆ ಪೈಪ್ ಲೈನ್ ಹೋಯ್ತು, ಕರೆಂಟ್ ಹೋಯ್ತು, ಕಷ್ಟಪಡ್ತಾ ಇದ್ದಾರೆ. ನಮ್ಮಲ್ಲಿ ಇಲ್ಲಿ 40 ಜನ ಇದ್ರು,
50 ಜನ ಇದ್ರು, ಆಕಳುಗಳು ಒಂದು 28-30 ಆಕಳುಗಳಿದ್ರು ನಮಗೆ ನೀರಿನ ಸಮಸ್ಯೆ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಬೋರ್ವೆಲ್ಗೂ ಕೂಡ ನೀರು ಇಂಗಿಸ್ತಾ ಇದೀವಿ. 20 ವರ್ಷದಿಂದ ಇರ್ತಕ್ಕಂಥ ಬೋರು ಅದಿನ್ನೂ ಒಂಚೂರು ಕೊರತೆ ಆಗಿಲ್ಲ. ವರ್ಷಕ್ಕೆ ಅದರ ನೀರು ಚೆನ್ನಾಗಿ ಆಗ್ತಾ ಹೋಗ್ತಾ ಇದೆ ಹೊರತು ಕಡಿಮೆ ಆಗಿಲ್ಲ ಅದು. ಯಾಕಂದ್ರೆ ಅದಕ್ಕೆ ಲಕ್ಷಾಂತರ ಲೀಟರ್ ಅಲ್ಲ, ಕೋಟಿ ಲೀಟರ್ ಲೆಕ್ಕದಲ್ಲಿ ಮೋಸ್ಟ್ಲಿ ಆ ಬೋರ್ವೆಲ್ಗೆ ನೀರು ಹಿಂಗುತ್ತೆ. ನಾವು ಬಳಸೋದು ಬಹಳ ಅಂದ್ರೆ ಒಂದು 20,000, ಒಂದು ತಿಂಗಳಿಗೆ ವರ್ಷಕ್ಕೆ 20 ಲಕ್ಷ ಲೀಟರ್ ನಾವು ಬಳಸ್ಬೋದು. 20 ಲಕ್ಷ ಲೀಟ್ರು ಅಷ್ಟೇ ನಾವು ಬಳಸೋದು. 20 ಲಕ್ಷ ಲೀಟ್ರು. ಆದ್ರೆ ನಾವು ಭೂಮಿಗೆ ವಾಪಸ್ ಕೊಡೋದು 1 ಕೋಟಿ ಲೀಟರ್ಗಿಂತ ಹೆಚ್ಚು ವಾಪಸ್ ಕೊಡ್ತೀವಿ. ಆದ್ರಿಂದ ಭೂಮಿ ತಾಯಿ ನಮಗೆ ಎಂದೂ ತೊಂದರೆ ಮಾಡಲ್ಲ. ಅದಕ್ಕೆ ಪ್ರಕೃತಿಯನ್ನು ನಾವು ಕಾಯ್ಕೊಂಡ್ರೆ, ಅದೇ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ನಾವು ರಕ್ಷಿಸಿದ್ರೆ ಅದು ನಮ್ಮನ್ನು ರಕ್ಷಿಸ್ತದೆ ಅಂತ ಹೇಳ್ತಾರಲ್ಲ, ಹಾಗೇನೆ ಪ್ರಕೃತಿಯನ್ನು ನಾವು ಕಾಪಾಡಿದ್ರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ. ಪಂಚಭೂತಗಳನ್ನು ನಾವು ಶುದ್ಧವಾಗಿ ಇಟ್ಕೊಂಡ್ರೆ ನಮ್ಗೆ ಆರೋಗ್ಯ ಭಾಗ್ಯ ಸಿಗತ್ತೆ, ಆನಂದ ಸಿಗತ್ತೆ, ಎಲ್ಲ ರೀತಿಯದು ಅನುಕೂಲ ಆಗತ್ತೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ನಮ್ಮ ಜೀವನವನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ದುಃಖ, ಕಟ್ಟಿಟ್ಟ ಬುತ್ತಿ, ಕಟ್ಟಿಟ್ಟ ಬುತ್ತಿ, ರೋಗ, ದುಃಖ, ಮುಪ್ಪು, ಸಾವು ಇವೆಲ್ಲ ಮನುಷ್ಯನಿಗೆ ಪ್ರಕೃತಿನೇ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ನಾವು ಮುಂದೂಡುವ ಪ್ರಯತ್ನ ಮಾಡಬೇಕು. ರೋಗ ಅನ್ನುವಂಥದ್ದು ಪ್ರಕೃತಿ ತತ್ವಗೆ ಬಂದಿರೋದು. ಅದು ಯೋಗ ಅನ್ನುವಂಥದ್ದು ಮನುಷ್ಯ ಕಂಡಿಡ್ಕೊಂಡ, ಮನುಷ್ಯನ ಸಂಶೋಧನೆ ಯೋಗ, ಪ್ರಕೃತಿಯ ಕೊಡುಗೆ ರೋಗ. ಆದ್ರಿಂದ ಆ ರೋಗವನ್ನ ನಿವಾರಿಸ್ಕೊಂಡು ಯೋಗ ಮಾರ್ಗದಲ್ಲಿ ನಡೆಯೋದಕ್ಕೆ ಏಪ್ರಿಲ್ ನಮಗೆ ಎಚ್ಚರಿಕೆ ಕೊಡುತ್ತೆ. ಮತ್ತೆ ಮೋದಿಯವರು ಇನ್ನೊಂದು ಉಪಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಜೂನ್ 21ಕ್ಕೆ ಇರ್ತಕ್ಕಂಥ ಯೋಗ ದಿನದ ಬಗ್ಗೆ 100 ದಿನಗಳ ಕೌಂಟ್ ಡೌನ್ ಮಾಡ್ತಿರ್ತಾರೆ, ಪ್ರತಿ ವರ್ಷ ಮಾಡ್ತಿದ್ದಾರೆ. 100 ದಿನಗಳು ಯೋಗದ ಬಗ್ಗೆ ಪ್ರಚಾರ ಮಾಡಿಸೋದು ಆಯುಷ್ ಇಲಾಖೆ ಅಂತ ಇದೆ, ಆ ಆಯುಷ್ ಡಿಪಾರ್ಟ್ಮೆಂಟ್ನಿಂದ ಅದೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಹೊಸದು ಮಾಡೋಣ, ಏನಾದರೂ ಒಂದು ಹೊಸದು ತಿಳ್ಕೊಳ್ಳೋಣ, ಏನಾದರೂ ಒಂದೊಂದು ಹೊಸದು ಆಲೋಚನೆ ಮಾಡೋಣ. ಆಗ ಜೀವನ ಸಂತೋಷದಾಯಕವಾಗಿರುತ್ತೆ. ನಮ್ಗೆ ಅದೇ ಬೆಳಿಗ್ಗೆ ಎದ್ಬಿಟ್ರೆ ರಾತ್ರಿ ಹೇಗಾಗತ್ತೆ ಅಂತ ಗೊತ್ತಾಗಲ್ಲ, ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಹೇಗಾಗತ್ತೆ ಅಂತ ಗೊತ್ತಾಗಲ್ಲ. ಹಂಗಾಗಿ ದಿನಗಳು ಬೇಗ 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 ಹೋಗ್ತಾ ಇದೆ. ಏನಪ್ಪಾ, ಎಷ್ಟು ವರ್ಷಗಳು ತಿಂಗಳದಂಗ ಹೋಗ್ಬಿಟ್ಟಿದಾವೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪ್ರಕೃತಿಯ ಪರಿಸರದ ನಡುವೆ ನಾವಿರ್ತಕ್ಕಂಥದ್ದು. ನಮಗೆ ಕೋಟಿಗಟ್ಟಲೆ ಇಟ್ಕೊಂಡು ಬೆಂಗಳೂರಲ್ಲೋ ಡೆಲ್ಲಿಲೋ ಇದ್ದಿದ್ರೆ ಖಂಡಿತ ಈ ಸುಖ, ನಮಗೆ ಈ ಸಂತೋಷ ಸಿಗ್ತಿರ್ಲಿಲ್ಲ. ತುಂಬಾ ಕಷ್ಟ ಅನ್ಸೋದು. ಮತ್ತೆ ಮೇಲಿಂದ ಮೇಲೆ ಆರೋಗ್ಯ ಕೆಡೋದು. ಈಗ ಆರೋಗ್ಯವೂ ಕೆಡೋದಿಲ್ಲ, ಜೊತೆಗೆ ಯೋಗ ಮಾಡ್ಕೊಳ್ತಾ ಕಾರ್ಯಕ್ರಮ ಮಾಡ್ಕೊಂತ 15 ದಿವಸಕ್ಕೊಂದು ಕಾರ್ಯಕ್ರಮ ನಮ್ದು. ಹುಣ್ಣಿಮೆ ಬೆಳದಿಂಗಳು ಕಾರ್ಯಕ್ರಮ ಮುಗೀತು ಅಂದ್ರೆ ಅಮಾವಾಸ್ಯೆಗೆ ಸಿದ್ಧತೆ ಮಾಡ್ಬೇಕು, ಅಮಾವಾಸ್ಯೆ ಮುಗೀತು ಅಂದ ಕೂಡಲೇ ಹುಣ್ಣಿಮೆಗೆ ಸಿದ್ಧತೆ ಮಾಡ್ಬೇಕು. ಹೀಗೆ ಶಿವಾನುಭವಗಳು ಮತ್ ಪ್ರತಿನಿತ್ಯ ಶಿವಾನುಭವ ಪ್ರಾರ್ಥನೆಗಳು ಇವೆಲ್ಲ ಈ ತರ ಹಾಕೊಂಡಾಗ ಮನುಷ್ಯನ ಬದುಕು ಸಂತೋಷದಾಯಕವಾಗುತ್ತೆ. ಆತ್ಮ ಜಾಗೃತಿಯಾಗಿ, ಆತ್ಮ ವಿಕಾಸ ಆಗಿ ಜನ್ಮ ಜನ್ಮಕ್ಕೂ ಸಂತೋಷ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಅದನ್ನ ಬಸವಣ್ಣ ಆಗ್ಲಿ, ಅಕ್ಕ ಮಹಾದೇವರಾಗ್ಲಿ, ಅಲ್ಲಮ ಪ್ರಭುಗಳಾಗ್ಲಿ ತೋರಿಸ್ಕೊಟ್ಟಿರೋದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.